ಇವತ್ತು ನಾವು ಬೇಕರಿಯಲ್ಲಿ ಸಿಗೋ ಎಗ್ಲೆಸ್ ಪೈನಾಪಲ್ ಕೇಕ್ನ ನಾವು ಮನೆಯಲ್ಲೇ ಮಾಡೋಣ. ಈ ಕೇಕಲ್ಲಿ ನಾನು ಮೊಟ್ಟೆ ಹಾಕಿಲ್ಲ ಮತ್ತು ಓವನ್ ಕೂಡ ಬಳಸಿಲ್ಲ. ನಾವು ಆರಾಮವಾಗಿ ಮನೇಲಿರೋ ಕುಕ್ಕರ್ ಅಥವಾ ಈ ಕಡೆ ಇರ್ತದಲ್ಲ ಅದರೊಳಗೆ ಸರಳವಾಗಿ ಮಾಡ್ಬೋದು. ಸೂಪರ್ ಸಾಫ್ಟ್ ಆಗಿ ಇದು ಆರಾಮಾಗಿ ಬೇಕ್ರಿ ಥರನೇ ಆಗ್ತದೆ. ಆಮೇಲೆ ಇದಕ್ಕೆ ಯಾವ ರೀತಿ ಡೆಕೋರೇಷನ್ ಮಾಡಬೇಕು, ಯಾವ ರೀತಿ ವಿಪ್ ಕ್ರೀಮನ್ನು ನಾವು ಬೀಟ್ ಮಾಡಬೇಕು ಎಲ್ಲವನ್ನು ನಾನು ನಿಮ್ಮ ಜೊತೆ ಇವತ್ತು ಡೀಟೇಲ್ ಆಗಿ ಶೇರ್ ಮಾಡಿದ್ದೀನಿ. ಸ್ಕಿಪ್ ಮಾಡದೆ ಪೂರ್ತಿ ವಿಡಿಯೋ ನೋಡ್ರಿ. ಹರೇ ಶ್ರೀನಿವಾಸ, ರೇಖಾಸ್ ವೆಜ್ಜಿ ಫ್ಯೂಷನ್ಗೆ ಸ್ವಾಗತ. ಇದು 6 ಇಂಚ್ ಇರೋ ಕೇಕ್ ಟಿನ್ ಅದ, ರೌಂಡ್ ಕೇಕ್ ಟಿನ್. ನೀವು ಯಾವ ಸೈಜ್ ಬೇಕು ತೊಗೊಳ್ರಿ. ಈಗ ನಾ ಹೇಳೋ ಮೆಜರ್ಮೆಂಟ್ ಏನಿದೆ ಅದು ಈ 6 ಇಂಚ್ ಕೇಕ್ ಟಿನ್ ಒಳಗೆ ಪರ್ಫೆಕ್ಟಾಗಿ ಆಗ್ತದೆ. ಈ ಕೇಕ್ ಟಿನ್ನಿಗೆ ನೀವು ಪೂರ್ತಿ ಎಣ್ಣೆ ಹಚ್ಚಿ ಚಲೋ ಗ್ರೀಸ್ ಮಾಡಬೇಕು. ಆಮೇಲೆ ಈ ಬಟರ್ ಪೇಪರ್ ಇಲ್ಲ ಪಾರ್ಚ್ಮೆಂಟ್ ಪೇಪರ್ ಅದರಲ್ಲಿ ಇಡಬೇಕು. ಈಗ ನಾವು ಸ್ಪಾಂಜ್ ಮಾಡೋಣ, ಎಗ್ಲೆಸ್ ವೆನಿಲ್ಲಾ ಸ್ಪಾಂಜ್ ಮಾಡೋಣ. ಅದಕ್ಕೆ ನಾನು 250 ml ಮೆಜರಿಂಗ್ ಕಪ್ ತೊಗೊಂಡಿನಿ. ಈ 250 ml ಮೆಜರಿಂಗ್ ಕಪ್ಪಿಂದನೇ ನಾನು ಪೂರ್ತಿ ಮೆಜರ್ಮೆಂಟ್ ಹೇಳ್ತೀನಿ. ಈಗ 1 ಕಪ್ ನಾವು ಮೈದಾ ಹಾಕೊಳ್ಳೋಣ. ಮೈದಾ ಪೂರ್ತಿ ಆ ಕಪ್ಪನ್ನು ತುಂಬಿ ಹೆಚ್ಚಿಗೆ ಬಂದಿರಬೇಕು. ಅದನ್ನು ಒಂದು ಚಾಕುದಿಂದ ಎಕ್ಸ್ಟ್ರಾ ನಾವು ಈ ಇರೋ ಹಿಟ್ಟನ್ನು ಒಂದು ಪ್ಲೇಟಿಗೆ ತಕ್ಕೋಬೇಕು. ಇದೇ ರೀತಿ ನೀವು ಎಲ್ಲವನ್ನು ಮೆಜರ್ಮೆಂಟ್ ಮಾಡಬೇಕು. ಅಂದರೆ ಈ ನಮ್ಮ ಕೇಕು ಸ್ಪಾಂಜ್ ಭಾಳ ಪರ್ಫೆಕ್ಟ್ ಆಗ್ತದೆ. ಆಮೇಲೆ ಇದು 2 ಟೇಬಲ್ ಸ್ಪೂನ್ ಕಾರ್ನ್ ಫ್ಲೋರ್ ಅದ, ಅದು ಕೂಡ ನಾನು ಹಾಗೆ ತುಂಬ ತಗೊಂಡು ಅದನ್ನು ಚಾಕುವಿಂದ ಲೇವಲ್ ಮಾಡಿ ಹಾಕ್ಲಿಕ್ಕತ್ತೀನಿ. ಆಮೇಲೆ 2 ಟೇಬಲ್ ಸ್ಪೂನ್ ಹಾಲಿನ ಪುಡಿ. ಹಾಲಿನ ಪುಡಿಯನ್ನು ನೀವು ಸ್ವಲ್ಪ ಹೆಚ್ಚಿಗಾದ್ರೂ ನಡೀತದೆ. ಈಗ 1 ಟೀ ಸ್ಪೂನ್ ನಾವು ಬೇಕಿಂಗ್ ಪೌಡರ್ ಹಾಕೋಣ. ಆಮೇಲೆ ಅರ್ಧ ಟೀ ಸ್ಪೂನ್ ಬೇಕಿಂಗ್ ಸೋಡಾ ಅಂದರೆ ತಿನ್ನುವ ಸೋಡಾ ಹಾಕೋಣ. ಇವಾಗ ಇದನ್ನು ಚೆನ್ನಾಗಿ ಚಾಳಿಸ್ಕೋಬೇಕು. ಇವಾಗ ಕೇಕ್ ಒಳಗೆ ನೋಡ್ರಿ ಮೆಜರ್ಮೆಂಟು ಭಾಳ ಇಂಪಾರ್ಟೆಂಟ್ ಇರ್ತದೆ. ಎಲ್ಲ ಸಾಮಾನು ರೂಮ್ ಟೆಂಪ್ರೇಚರಲ್ಲಿ ಇರಬೇಕು. ಈಗ ಒಂದು ಮಿಕ್ಸಿಂಗ್ ಬೌಲ್ ಒಳಗೆ ನಾವು ಅರ್ಧ ಕಪ್ಪು ಸಕ್ಕರೆ ಪುಡಿ ತೊಗೊಳ್ಳೋಣ. ಇದು ಮನೆಯೊಳಗೆ ಸಕ್ಕರೆನ ಮಿಕ್ಸರ್ ಒಳಗೆ ಪೌಡ್ರ್ ಮಾಡಿದ್ದದ. ನೀವು ಅರ್ಧ ಕಪ್ಪು ತೊಗೊಂಡು ಬೇಕಾದ್ರೆ 1-2 ಟೇಬಲ್ ಸ್ಪೂನ್ ಹೆಚ್ಚಿಗೆ ಹಾಕ್ಬೋದು, ಜಾಸ್ತಿ ಸಿಹಿ ಬೇಕಂದರೆ. ಆಮೇಲೆ ಅರ್ಧ ಕಪ್ ಇದು ಗಟ್ಟಿಯಾದ ಮೊಸರು ಅದ. ಮೊಸರು ಕೂಡ ಫ್ರೆಶ್ ಅದ, ಹುಳಿ ಇರಬಾರ್ದು. ಮತ್ತು ಇದೂ ರೂಮ್ ಟೆಂಪ್ರೇಚರ್ಗದ, ಯಾವ ಪದಾರ್ಥಗಳು ತಣ್ಣಗಿರಬಾರ್ದು. ಆಮೇಲೆ ಇದು ಪಾವು ಕಪ್ಪು ಮತ್ತು 1 ಟೇಬಲ್ ಸ್ಪೂನ್ ಅಷ್ಟು ರಿಫೈನ್ಡ್ ಎಣ್ಣೆ ಹಾಕಬೇಕು. ಆಮೇಲೆ 1 ಕಪ್ ಹಾಲು, ಎಲ್ಲವೂ ರೂಮ್ ಟೆಂಪ್ರೇಚರಲ್ಲೇ ಇರಬೇಕು. ಆಮೇಲೆ ರಿಫೈನ್ಡ್ ಎಣ್ಣೆನೇ ಹಾಕಿರಿ, ಎಣ್ಣೆ ಒಳಗೆ ಯಾವುದೂ ವಾಸನೆ ಇರಬಾರ್ದು. ಎಲ್ಲವನ್ನು ಚಲೋ ಒಂದು ಸರ್ತಿ ಮಿಕ್ಸ್ ಮಾಡಿ 1 ಚಿಟಿಕೆ ಉಪ್ಪು ಹಾಕಬೇಕು. ಬೇಡ ಅಂದರೆ ಸ್ಕಿಪ್ ಮಾಡಿರಿ. ಈಗ ಒಂದು ದಪ್ಪ ತಳ ಇರೋ ಕಡಾಯಿ, ಕುಕ್ಕರ್ ಅಥವಾ ಬೋಗೋಣಿ ಏನದ ಅದು ತೊಗೋರಿ. ಅದ್ರೊಳಗೆ ಒಂದು ಹೈಟ್ ಆಗಿರೋ ಈ ರೀತಿ ಪ್ಲೇಟ್ ಇಡಬೇಕು. ಆಮೇಲೆ ಗ್ಯಾಸನ್ನು ಹೈ ಫ್ಲೇಮ್ ಒಳಗಿಟ್ಟು ಅದ್ರ ಮೇಲೆ ಒಂದು ಮುಚ್ಚಳ ಮುಚ್ಚಿ 5 ನಿಮಿಷ ಹೀಟ್ ಮಾಡಬೇಕು. ಹೈ ಫ್ಲೇಮ್ ಒಳಗೆ 5 ನಿಮಿಷ ಚೆಂದ ಕಾಯಿಸಬೇಕು. ಅಲ್ಲಿವರೆಗೂ ಈ ಕಡೆ ನಾವೇನು ಹಸಿ ಇಂಗ್ರೀಡಿಯೆಂಟ್ಸ್ ಇತ್ತು ಅದರೊಳಗೆ ನಾವು ಚಾಳಿಸಿಟ್ಟಿರೋ ಹಿಟ್ಟನ್ನು ಸ್ವಲ್ಪ ಸ್ವಲ್ಪ ಹಾಕಬೇಕು ರೀ, ಒಮ್ಮೆ ಹಾಕಬೇಡ್ರಿ. ಒಮ್ಮೆ ಹಾಕಿದರೆ ಏನಾಗ್ಬಿಡ್ತದೆ, ಗಂಟುಗಳಾಗೋ ಚಾನ್ಸ್ ಇರ್ತದೆ. ಅದಕ್ಕೆ 3 ಬ್ಯಾಚ್ ಒಳಗೆ ಸ್ವಲ್ಪ ಸ್ವಲ್ಪ ಹಾಕಿ ಗಂಟಾಗ್ಲಾರ್ದಂಗೆ ಕಲಿಸ್ಬೇಕು. ಸ್ವಲ್ಪ ಏನಾದರೂ ಹಾಲು ಬೇಕನ್ಸಿದ್ರೆ 1-2 ಟೇಬಲ್ ಸ್ಪೂನ್ ನೀವು ಅದಕ್ಕೆ ಹಾಲು ಹಾಕ್ಬೋದು. ಆಮೇಲೆ 1 ಟೀ ಸ್ಪೂನ್ ವೆನಿಲಾ ಎಸೆನ್ಸ್ ಹಾಕಿ ಚಲೋ ಕಲಿಸ. ಆಮೇಲೆ ಇದು ವಿನಿಗರ್, ವೈಟ್ ವಿನಿಗರ್ ಅಂತಾರಲ್ಲ ಅದು 1 ಟೇಬಲ್ ಸ್ಪೂನ್ ಹಾಕಿದ ತಕ್ಷಣವೇ ಬೇಗ ಬೇಗ ಇದು ಕೆಲಸ ಮಾಡಬೇಕು. ಯಾಕಂದ್ರೆ ಒಳಗಡೆ ರಿಯಾಕ್ಷನ್ ಸ್ಟಾರ್ಟ್ ಆಗಿಬಿಟ್ಟಿರ್ತದೆ. ಬೇಗನೆ ಕೈ ಆಡಿಸಿ ಆಮೇಲೆ ನಾವು ಏನು ಗ್ರೀಸ್ ಮಾಡಿಟ್ಟಿರೋ ಕೇಕ್ ಟಿನ್ನದ ಅದ್ರೊಳಗೆ ಎಲ್ಲವನ್ನು ಹಾಕಿರಿ. ಹಾಕಿ 1-2 ಸರ್ತಿ ಈ ರೀತಿ ನೆಲಕ್ಕೆ ಟ್ಯಾಪ್ ಮಾಡಬೇಕು. ಅಂದ್ರೆ ಒಳಗೆ ಏನಾದರೂ ಗುಳ್ಳಿಗಳಿದ್ರೆ ಹೊರಗೆ ಬರ್ತಾವೆ. ಈಗ ನಾವು ಬಿಸಿಯಾಗಿ ಮಾಡಲಿಕ್ಕೆ ಇಟ್ಟಿರೋ ಕಡಾಯಿನ ಫ್ಲೇಮನ್ನು ಲೋ ಮಾಡಿರಿ. ಮೊದಲು ಹೈ ಫ್ಲೇಮ್ ಇಟ್ಟಿದ್ದೀವಿ, ಲೋ ಮಾಡಿ ಅದ್ರೊಳಗೆ ಮುಚ್ಚಿ ನೀವು ಈ ಬೇಕ್ ಮಾಡಲಿಕ್ಕೆ ಇಡೋಣ. ಓವನ್ನೊಳಗೆ 170 ಡಿಗ್ರಿ ಸೆಂಟಿಗ್ರೇಟಿಗೆ ನೀವು 30-35 ನಿಮಿಷ ಮಾಡಿರಿ. ಕಡಾಯಿ ಒಳಗೂ 35-40 ನಿಮಿಷ ತಗೋತದೆ. ಒಂದು ಕಡ್ಡಿ ಚುಚ್ಚಿ ನೋಡಿದಾಗ ಕ್ಲೀನಾಗಿ ಬಂತು ಟೂತ್ಪಿಕ್, ಅಂದರೆ ನಮ್ಮದು ಕೇಕ್ ಆಗ್ಯದಂತ. ಪೂರ್ತಿ ತಣ್ಣಗಾಗ್ಲಿಕ್ಕೆ ಬಿಟ್ಟು ಆಮೇಲೆ ಇದನ್ನು ಒಂದು ಈ ತೂತಿರೋ ಜರಡಿ ಟೈಪ್ ಇರೋ ಪ್ಲೇಟ್ ಒಳಗೆ ಮೇಲೆ ಹಾಕಿರಿ. ಅಂದರೆ ಹೆಚ್ಚಿನ ಹೀಟೆಲ್ಲ ಕೆಳಗಿಂದ ಹೋಗಿಬಿಡ್ತದೆ. ಇವಾಗ ನಮ್ಮ ಎಗ್ಲೆಸ್ ವೆನಿಲಾ ಸ್ಪಾಂಜ್ ರೆಡಿ ಆಗಿದೆ. ಡೆಕೋರೇಷನ್ ಸಲುವಾಗಿ ಕ್ರೀಮನ್ನು ಬೀಟ್ ಮಾಡ್ಕೊಳ್ಳೋಣ. ಇದು ನಾನ್ ಡೈರಿ ವಿಪ್ಪಿಂಗ್ ಕ್ರೀಮ್, ಎಲ್ಲ ಬೇಕ್ರಿ ಶಾಪ್ ಒಳಗೂ ಸಿಗ್ತದೆ. 1-1.5 ಕಪ್ವರೆಗೂ ನಾನು ತೊಗೊಂಡಿನಿ. ಇದು ತಣ್ಣಗಿರಬೇಕು. ತಣ್ಣಗಿರುವಾಗ ಇದನ್ನು ನಾವು ಬೀಟ್ ಮಾಡಬೇಕು. ಇದನ್ನು ನೀವು ಒಂದು ಲೋ ಟು ಮೀಡಿಯಮ್ ಸ್ಪೀಡ್ ಒಳಗೆ
ಒಂದು 9ರಿಂದ 12 ನಿಮಿಷ ಬೇಕಾಗ್ತದೆ. ಅದು ನಮ್ಮ ಟೆಂಪ್ರೇಚರ್ ಅನುಗುಣವಾಗಿ ಟೈಮ್ ತೊಗೋತದೆ. ನೋಡಿರಿ ಈ ರೀತಿ ಗಟ್ಟಿಯಾಗಿ ನಾವು ಹೀಗೆ ಸ್ಪೂನ್ ಒಳಗೆ ತೊಗೊಂಡಾಗ ಕೆಳಗೆ ಬೀಳಬಾರ್ದು, ಆ ರೀತಿ ಆಗುವವರೆಗೂ ಬೀಟ್ ಮಾಡ್ಕೋಬೇಕು. ಈಗ ನಮ್ಮದು ಸ್ಪಾಂಜ್ ಪೂರ್ತಿ ತಣ್ಣಗಾಗ್ಯದ. ಇದನ್ನು ಕೇಕ್ ಬೇಸ್ ಮೇಲೆ ಇಟ್ಟು ಈ ರೀತಿ ಅಡ್ಡವಾಗಿ 3 ಲೇಯರ್ ಮಾಡಬೇಕು. ನೋಡಿರಿ ಎಷ್ಟು ಸೂಪರ್ ಸಾಫ್ಟಾಗಿ ಆಗ್ಯದ ಇದು. ಈ ರೀತಿ ಒಂದು ವೇಳೆ ನಿಮ್ಮ ಕೇಕಿನ ಹೈಟು ಕಡಿಮೆ ಇತ್ತಂದ್ರೆ ನೀವು 2 ಲೇಯರ್ ಮಾಡಿದರೂ ಬರ್ತದೆ. ಈ ರೀತಿ ಕರೆಕ್ಟ್ ಈಕ್ವಲಾಗಿ ಲೇಯರ್ ಮಾಡಿ ಇಟ್ಕೋಬೇಕು. 1 ಕಪ್ ನೀರು ತೊಗೊಂಡು ಅದರೊಳಗೆ 2 ಟೇಬಲ್ ಸ್ಪೂನು ಪುಡಿ ಸಕ್ಕರೆ ಹಾಕ್ರಿ. ಆಮೇಲೆ ಪೈನಾಪಲ್ ಕ್ರಷ್, ಈಗ ನಾವು ಪೈನಾಪಲ್ ಕೇಕ್ ಅಂದ್ರೆ ಪೇಸ್ಟ್ರಿ ಮಾಡ್ಲಿಕ್ಕತ್ತೀವಿ, ಅದಕ್ಕೊಂದು 2 ಟೇಬಲ್ ಸ್ಪೂನ್ ನಾನು ಇದ್ರೊಳಗೆ ಪೈನಾಪಲ್ ಕ್ರಷ್ ಹಾಕ್ಲಿಕ್ಕತ್ತೀನಿ. ನೀವು ಯಾವ ಫ್ಲೇವರ್ ಮಾಡ್ತೀರಿ ಆ ಕ್ರಷನ್ನು ಯೂಸ್ ಮಾಡ್ಬೋದು. ಇವಾಗ ಈ ಟರ್ನಿಂಗ್ ಟೇಬಲ್ ಮೇಲೆ ಒಂದು ಬಟ್ಟೆ ಹಾಕಿ ಅದ್ರ ಮೇಲೆ ಈ ಕೇಕ್ ಬೇಸ್ ಇಡ್ತೀನಿ, ಇಲ್ಲಾಂದ್ರೆ ನಾವು ಐಸಿಂಗ್ ಮಾಡುವಾಗ ಸರಿದಾಡ್ತದೆ. ಇವಾಗ ಎಲ್ಲರಿಗಿಂತ ಮೇಲೆ ಇರೋ ಲೇಯರ್ ಏನಿರ್ತದೆ ಕೇಕಿಂದು ಅದು ಎಲ್ಲರಿಗಿಂತ ಕೆಳಗಿಡಬೇಕು. ಇಟ್ಟು ಅದಕ್ಕೆಲ್ಲ ಚಂದ ಸೋಕ್ ಮಾಡಿರಿ ಸಿರಪ್ಲಿಂದ, ಪೂರ್ತಿ ಒಳಗಿನವರೆಗೂ ಎಲ್ಲ ಸಿರಪ್ ಹೋಗಬೇಕು. ಆಮೇಲೆ ಸ್ವಲ್ಪ ಕ್ರೀಮ್ ಹಾಕಿ ಒಂದು ಅರ್ಧ ಇಂಚಿನ ಅಷ್ಟು ಆಗುವಷ್ಟು ನೀವು ಹೈಟ್ ಒಳಗೆ ಅದನ್ನೆಲ್ಲ ಸ್ಪ್ರೆಡ್ ಮಾಡಬೇಕು. ಆಮೇಲೆ ಒಂದು 2 ಟೇಬಲ್ ಸ್ಪೂನ್ ಪೈನಾಪಲ್ ಕ್ರಷ್ ಹಾಕಿರಿ. ಆಮೇಲೆ ಮಿಡಲ್ ಏನು ಲೇಯರ್ ಇರ್ತದೆ ಕೇಕಿಂದು ಅದೇ ಲೇಯರನ್ನು ಇಲ್ಲಿನೂ ನಡುವನ್ನೇ ಹಾಕಬೇಕು, ಮಿಡಲಾಗಿ ಹಾಕಿ ಅದನ್ನು ಕೂಡ ಪೂರ್ತಿ ಸೋಕ್ ಮಾಡಬೇಕು ಚಂದ, ಅದರಲ್ಲಿಂದನೇ ಟೇಸ್ಟ್ ಚಲೋ ಬರೋದು. ಆಮೇಲೆ ಅದ್ರ ಮೇಲೆ ಇನ್ನೂ ಸ್ವಲ್ಪ ಕ್ರೀಮ್ ಹಾಕಿ ಚಲೋ ಒಂದು ಲೇವಲ್ಲಾಗಿ ಮಾಡಬೇಕು. ಇದಕ್ಕೆ ಸ್ವಲ್ಪ ಪ್ರಾಕ್ಟೀಸ್ ಬೇಕಾಗ್ತದೆ. ನೀವು ಪ್ರಾಕ್ಟೀಸ್ ಮಾಡ್ಕೋತ ಹೋದ್ರೆ ಬೇಗ ಬೇಗ ನಿಮ್ಗೆ ಮಾಡ್ಲಿಕ್ಕೆ ಬರ್ತದೆ. ಸ್ವಲ್ಪ ಪ್ರಾಕ್ಟೀಸ್ ಆಗುವವರೆಗೂ ಸ್ವಲ್ಪ ಕಷ್ಟ ಅನ್ನಿಸ್ತದೆ. ಆಮೇಲೆ ಅದ್ರ ಮೇಲಿನೂ ಒಂದು 2 ಟೇಬಲ್ ಸ್ಪೂನ್ ಕ್ರಷ್ ಹಾಕೀನಿ. ಆಮೇಲೆ ಇದು ಎಲ್ಲರಿಗಿಂತ ಕೆಳಗಿರೋ ಸ್ಪಾಂಜ್ ಲೇಯರ್ ಅದ, ಇದು ಬೇಕ್ ಮಾಡುವಾಗ ಇದು ಸ್ವಲ್ಪ ಹಾರ್ಡ್ ಅನ್ನಿಸ್ತದೆ. ಅದಕ್ಕೆ ಸ್ವಲ್ಪ ಟೂತ್ಪಿಕ್ಕಿಂದ ಹೋಲ್ ಮಾಡಿ ಅದನ್ನು ಕೂಡ ಚಂದ ಕೆಳಗ ಮೇಲೆ 2 ಕಡೆ ಚಲೋ ಸೋಕ್ ಮಾಡಬೇಕು. ಆಮೇಲೆ ಈಗ ಚಂದ ಎಲ್ಲವನ್ನು ಒಂದ್ರ ಮೇಲೆ ಒಂದು ಇಟ್ಟು ಇದ್ರ ಮೇಲೆ ಸ್ವಲ್ಪನೇ ಕ್ರೀಮ್ ಹಾಕಬೇಕು, ಜಾಸ್ತಿ ಅಲ್ಲ. ಈಗ ನಾವೇನು ಮಾಡ್ಲಿಕ್ಕತ್ತೀವಿ, ಈ ಪ್ರೋಸೆಸ್ಸಿಗೆ ಕ್ರಂಬ್ ಕೋಟಿಂಗ್ ಅಂತಾರೆ. ಈ ಪ್ರೋಸೆಸ್ ಎಲ್ಲರಿಗಿಂತ ಇಂಪಾರ್ಟೆಂಟ್. ಇವಾಗ ನೋಡಿರಿ ಎಕ್ದಮ್ ತೆಳ್ಳಗಿರೋ ಲೇಯರನ್ನು ನೀವು ಹಚ್ಚಿ ಇದನ್ನು ನಾವೀಗ ಒಂದು 15 ನಿಮಿಷ ಫ್ರಿಜ್ನಾಗ ಇಡ್ತೀವಿ. ಈ ರೆಸಿಪಿ ಇಷ್ಟ ಆದರೆ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿರಿ, ಲೈಕ್ ಮಾಡಿರಿ, ಶೇರ್ ಮಾಡಿರಿ, ಬೆಲ್ ಐಕಾನ್ ಪ್ರೆಸ್ ಮಾಡಿರಿ. ಅಂದ್ರೆ ನಾನು ಇನ್ನೂ ಕೆಲವು ಎಗ್ಲೆಸ್ ಬೇಕಿಂಗದ್ದು ಕೆಲವು ವೆರೈಟಿ ಫುಡ್ಡು ನಾನು ಶೇರ್ ಮಾಡ್ತೀನಿ, ಅದ್ರ ನೋಟಿಫಿಕೇಷನ್ ನಿಮಗೆ ಸಿಗ್ತದೆ. ಇವಾಗ 15 ನಿಮಿಷ ಆದಮೇಲೆ ಚಲೋ ಸೆಟ್ ಆಗ್ಯದ ಕೇಕು. ಅದ್ರ ಮೇಲೆ ಇನ್ನೂ ಸ್ವಲ್ಪ ಕ್ರೀಮ್ ಹಾಕಿ ಚಲೋ ಅದನ್ನು ಕವರ್ ಮಾಡಬೇಕು ಕ್ರೀಮಿಂದ. ಇದು ಸ್ವಲ್ಪ ಪ್ರಾಕ್ಟೀಸ್ ಮಾಡ್ಕೋತ ಹೋದಂಗೆ ನಿಮಗೆ ಈಸಿಯಾಗಿ ಆಗ್ತದೆ. ನೋಡಿರಿ ಇದನ್ನೆಲ್ಲ ಚಲೋ ಒಂದು 1/4 ಇಂಚಿನಷ್ಟು ಹೈಟ್ ಒಳಗೆ ಕ್ರೀಮನ್ನು ಹಚ್ಚಿ ನೀವು ಇದಕ್ಕೆ ಸ್ಮೂತ್ ಫಿನಿಶಿಂಗ್ ಅಂತಾರಲ್ಲ ಆ ರೀತಿ ಕೊಡಬೇಕು. ಇವಾಗ ಎಕ್ಸ್ಟ್ರಾ ಇರೋ ಕೆಳಗಡೆ ಹತ್ತಿರೋ ಎಲ್ಲ ಕ್ರೀಮನ್ನು ಕ್ಲೀನ್ ಮಾಡಿಕೊಂಡು ಏಕ್ದಮ್ ಸಾವಕಾಶವಾಗಿ ಇದಕ್ಕೆ ನೀವು ಫಿನಿಶಿಂಗ್ ಕೊಡಬೇಕು. ಇದಕ್ಕೆ ಸ್ವಲ್ಪ ಪ್ರಾಕ್ಟೀಸ್ ಬೇಕಾಗ್ತದೆ. ನೀವು ಪ್ರಾಕ್ಟೀಸ್ ಮಾಡಿದಷ್ಟು ನಿಮ್ಮದು ಪರ್ಫೆಕ್ಟ್ ಆಗ್ತದೆ. ಇವಾಗ ಈ ಕೋಂಬ್ ಅಂತ ಸಿಗ್ತದೆ, ಇದಕ್ಕೆ ಪೇಸ್ಟ್ರಿ ಕೋಂಬ್ ಅಂತ, ಇದರಲ್ಲಿಂದ ಇದಕ್ಕೆ ಒಂದು ಲೈನ್ ಥರ ಡಿಸೈನ್ ಮಾಡ್ಲಿಕ್ಕತ್ತೀನಿ. ಆಮೇಲೆ ಇವಾಗ ನಾಝಲ್ಸ್ ಸಿಗ್ತಾವೆ ನಿಮಗೆ ಮಾರ್ಕೆಟ್ ಒಳಗೆ. ಇವತ್ತು ನಾನು ಸ್ಟಾರ್ ನಾಝಲ್ ತೊಗೊಂಡಿನಿ. ಅದನ್ನು ಪೈಪಿಂಗ್ ಬ್ಯಾಗ್ ಒಳಗೆ ಹಾಕಿ ಈ ರೀತಿ ಎಲ್ಲ ಕ್ರೀಮನ್ನು ಅದ್ರೊಳಗೆ ಹಾಕ್ಕೋಬೇಕು. ಹಾಕ್ಕೊಂಡು ಇದಕ್ಕೆ ನಾವು ಇದಕ್ಕೆ ಸ್ಟಾರ್ ನೋಝಲಿಂದ ಇದಕ್ಕೆ ಡಿಸೈನ್ ಮಾಡೋಣ. ನೋಝಲಿಂದ ಸ್ವಲ್ಪ ಪ್ರಾಕ್ಟೀಸ್ ಮಾಡಿದರೆ ಭಾಳ ಈಸಿಯಾಗಿ ಬೇಗನೆ ನೀವು ಡಿಸೈನ್ ಮಾಡ್ಬೋದು. ಇವಾಗ ಇದು ನಿಮಗೆ ನಂದು ಚಾಕ್ಲೇಟ್ ಕೇಕ್ ರೆಸಿಪಿದು ಲಿಂಕ್ನ ಕೆಳಗೆ ಶೇರ್ ಮಾಡ್ತೀನಿ, ಅದನ್ನು ನೀವು ನೋಡ್ಕೊಳ್ರಿ. ನಿಮಗೆ ಯಾವ ರೀತಿ ಬೇಕೋ ಆ ರೀತಿ ಈಸಿಯಾಗಿ ಡಿಸೈನ್ ನೀವು ಮಾಡ್ಬೋದು. ಆಮೇಲೆ ನೀವು ಬೇಡ ಅಂದರೆ ಹಾಗೆ ಪ್ಲೇನಾಗಿ ಮಾಡಿ ಈ ಕೆಲವು ಆರ್ಟಿಫಿಷಿಯಲ್ ಫ್ಲವರ್ ಸಿಗ್ತಾವಲ್ಲ ಅದರಿಂದನೂ ಡೆಕೋರೇಷನ್ ನೀವು ಮಾಡ್ಬೋದು. ಈ ಡೆಕೋರೇಷನ್ ಏನದ ನಿಮ್ಮ ಮನಸ್ಸಿಗೆ ಹೇಗೆ ಬೇಕೋ ಹಾಗೆ ಮಾಡ್ಬೋದು. ಈ ಎಗ್ಲೆಸ್ಸು ಮತ್ತು ಪೇಸ್ಟ್ರಿ ರೆಡಿ ಆಗ್ಲಿಕ್ಕತ್ತದ. ಈ ಕಲರ್ಫುಲ್ ಸ್ಪ್ರಿಂಕಲ್ಸ್ ಕೆಲವು ಡೆಕೋರೇಷನ್ ಐಟಮ್ ಮಾರ್ಕೆಟ್ನಾಗ ಸಿಗ್ತಾವೆ, ಅದರಲ್ಲಿಂದ ಡೆಕೋರೇಷನ್ ಮಾಡಿರಿ. ಥ್ಯಾಂಕ್ ಯು.